ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ತೆ. ನಾನು ಚಂದ್ರಹಾಸ್ SO, ಪ್ಲಾಟಿನಮ್ ಡೈರೆಕ್ಟರ್, ಮೋದಿಕೇರ್ ಇಂಡಿಯಾ. ಎಸ್, ಈ ಒಂದು ಏಪ್ರಿಲ್ 2023 ನಮ್ಮೆಲ್ಲರಿಗೂ ಕೂಡ, ಎಸ್ಪೆಷಲಿ ನಮ್ಮ ಮೋದಿಕೇರ್ ಕುಟುಂಬಕ್ಕೆ ಬಹಳ ಒಂದು ಸಂತಸವನ್ನು ತಂದುಕೊಡುವಂತಹ ಒಂದು ಅದ್ಭುತವಾದಂಥ ಒಂದು ತಿಂಗಳು ಅಂತ ಹೇಳ್ಬೋದು. ಯಾಕೆ ಅಂತಂದರೆ, ಈ ಒಂದು ಏಪ್ರಿಲ್ ತಿಂಗಳಲ್ಲಿ ನಮ್ಮ ಮೋದಿಕೇರ್ ಕಡೆಯಿಂದ ನಮ್ಮೆಲ್ಲರ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಅಂತ ಹೇಳಿ ಹೊಸದಾಗಿ ಅನೇಕ ಹೆಲ್ತ್ ಆ್ಯಂಡ್ ನ್ಯೂಟ್ರಿಷನ್ ಸಪ್ಲಿಮೆಂಟ್ಸ್ಗಳನ್ನು ನನ್ನ ಮೋದಿಕೇರ್ ಕಂಪನಿ ಈ ಮಂತಲ್ಲಿ ಲಾಂಚ್ ಮಾಡಿದೆ. ಅದರಲ್ಲಿ ಬಹಳ ವಿಶೇಷವಾಗಿರುವಂಥ ಒಂದು ಪ್ರಾಡಕ್ಟ್, ಹಾಗೆ ಗಂಡಸರಲ್ಲಿ ಇರುವಂಥ ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡಬಲ್ಲಂತಹ ಅಥವಾ ಸಮಸ್ಯೆಗಳಿಗೆ ಹೋಗದಂಗೆ ನೋಡಿಕೊಳ್ಳುವಂತಹ, ಕಾಪಾಡುವಂತಹ ಒಂದು ಅದ್ಭುತವಾದಂಥ ಪ್ರಾಡಕ್ಟು. ತುಂಬ ದಿನದಿಂದ ಈ ಸಮಸ್ಯೆಗೆ, ಗಂಡಸರು ಅನುಭವಿಸುವಂಥ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರಕ್ಕೆ ಒಂದು ಸೂಕ್ತವಾದ ಪ್ರಾಡಕ್ಟ್ ಬೇಕಂತ ತುಂಬಾ ಹುಡುಕಾಟದಲ್ಲಿದ್ವಿ. ಹಾಗೆ ಯಾವಾಗ ನಮ್ಮ ಒಂದು ಕಂಪನಿ ಸಮಸ್ಯೆಗೆ ಪ್ರಾಡಕ್ಟನ್ನು ಲಾಂಚ್ ಮಾಡುತ್ತೆ ಅಂತ ನಾವು ತುಂಬ ಕುತೂಹಲದಿಂದ ತುಂಬ ದಿನಗಳಿಂದ ಕಾಯ್ತಾ ಇದ್ವಿ. ಅಂಥ ಒಂದು ಅದ್ಭುತವಾದಂಥ ಒಂದು ಪ್ರಾಡಕ್ಟ್ ಇಂದು ಲಾಂಚ್ ಆಗಿದೆ. ಎಸ್, ಆ ಒಂದು ಅದ್ಭುತವಾದಂಥ ಪ್ರಾಡಕ್ಟ್ ಯಾವುದಪ್ಪ ಅಂದರೆ ವೆಲ್ ಪ್ರೋಸ್ಟೇಟ್ ಹೆಲ್ತ್, ಗುಡ್ ಹೆಲ್ತ್ ಇನ್ ಯುವರ್ ಹ್ಯಾಂಡ್ಸ್. ಎಸ್, ವೆಲ್ ಪ್ರೋಸ್ಟೇಟ್ ಹೆಲ್ತ್. ಎಸ್, ಈ ಒಂದು ಪ್ರಾಡಕ್ಟ್ ಯಾಕೆ ಅಷ್ಟು ಅವಶ್ಯಕವಾಗಿರುವಂಥದ್ದು? ಎಸ್, ಈ ಒಂದು ಪ್ರಾಡಕ್ಟ್ ಎಸ್ಪೆಷಲಿ ಡಿಸೈನ್ ಆಗಿರೋದು ಗಂಡು ಮಕ್ಕಳಿಗೆ ಮಾತ್ರ, ಅಂದರೆ ಗಂಡಸರಿಗೆ ಈ ಒಂದು ಪ್ರಾಡಕ್ಟನ್ನು ನನ್ನ ಮೋದಿಕೇರ್ ಕಂಪನಿ ಡಿಸೈನ್ ಮಾಡಿದೆ. ಹಾಗಿದ್ರೆ ಇದು ಯಾವ ರೀತಿ ಉಪಯೋಗಕ್ಕೆ ಬರುತ್ತೆ, ಯಾವ ಕಾರಣಕ್ಕೋಸ್ಕರ ನಾನು ಇದನ್ನು ಬಳಸಬೇಕಾಗತ್ತೆ, ಇದನ್ನು ಬಳಸೋದ್ರಿಂದ ಯಾವೆಲ್ಲ ಸಮಸ್ಯೆಗಳನ್ನು ನಾನು ಪ್ರಿವೆಂಟ್ ಮಾಡ್ಬೋದು, ಹಾಗೆ ಯಾವೆಲ್ಲ ಸಮಸ್ಯೆಗಳಿಗೆ ಇದು ಪರಿಹಾರವನ್ನು ಕೊಡುವಂಥ ಕೆಲಸ ಮಾಡ್ತಾ ಹೋಗುತ್ತೆ ಅನ್ನೋದನ್ನು ನಾವು ಈ ಸೆಷನಲ್ಲಿ ತಿಳ್ಕೊಳ್ತಾ ಹೋಗೋಣ. ಅದಕ್ಕೂ ಮುಂಚೆ ನಾವು ನಮ್ಮ ಗಂಡಸರ ಒಂದು ಬಯೋಲಾಜಿಕಲ್ ಸಿಸ್ಟಮ್ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ನಾವು ತಿಳ್ಕೊಬೇಕಾಗತ್ತೆ. ಬೇಸಿಕ್ ವಿಚಾರಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಎಸ್, ಪ್ರೋಸ್ಟೇಟ್ ಅಂತ ನಾವು ಹೇಳಿದ ತಕ್ಷಣ ಏನಿದು ಪ್ರೋಸ್ಟೇಟ್ ಅಂತ ನಮಗೆಲ್ಲರಿಗೂ ಕೂಡ ಒಂದು ಕಾಡುತ್ತೆ. ಕೆಲವೊಬ್ಬರಿಗೆ ಇದು ಒಂದು ಹೊಸ ಪದ ಕೂಡ ಆಗಿರುತ್ತೆ, ಪ್ರೋಸ್ಟೇಟ್ ಹೆಲ್ತ್. ಹಾಗಿದ್ರೆ ಏನಿದು ಪ್ರೋಸ್ಟೇಟ್ ಅಂದರೆ? ಇದು ಪ್ರೋಸ್ಟೇಟ್ ಗ್ಲ್ಯಾಂಡ್ ಅಂತ ಕರಿತೀವಿ. ಹಾಗಾದರೆ ಗ್ಲ್ಯಾಂಡ್ ಹಾಗಂದ್ರೆ ಏನು? ನಮ್ಮೆಲ್ಲರಿಗೂ ಫಸ್ಟ್ ಗ್ಲ್ಯಾಂಡ್ ಅಂದರೆ ಏನು ಅಂತ ಗೊತ್ತಾಗಬೇಕಲ್ವಾ. ಗ್ಲ್ಯಾಂಡ್ ಅನ್ನೋದು ಒಂದು ಅಂಗ, ಒಂದು ಆರ್ಗನ್. ಅದೇನು ಮಾಡುತ್ತಪ್ಪ ಅಂದರೆ ನನ್ನ ದೇಹದಲ್ಲಿ ಹಲವಾರು ರೀತಿಯ ಹಾರ್ಮೋನ್ಗಳನ್ನು ಸಿಂಥಸಿಸ್ ಮಾಡುವಂಥ ಕೆಲಸ ಈ ಒಂದು ಗ್ಲ್ಯಾಂಡ್ಸ್ ಮಾಡುತ್ತೆ. ಅದು ಎಂಡೋಕ್ರೈನ್ ಸಿಸ್ಟಮಲ್ಲಿ ಆಗಿರ್ಬೋದು, ಎಕ್ಸೋಕ್ರೈನ್ ಸಿಸ್ಟಮಲ್ಲಿ ಆಗಿರಬಹುದು. ನನ್ನ ದೇಹಕ್ಕೆ ಅವಶ್ಯಕ ಇರುವಂಥ ಕೆಲವೊಂದು ಹಾರ್ಮೋನ್ಸ್ಗಳನ್ನು ಸಿಂಥಸೈಸ್ ಮಾಡುವಂಥ ಒಂದು ಕೆಲಸ ಈ ಒಂದು ಗ್ಲ್ಯಾಂಡ್ಸ್ ಮಾಡುತ್ತೆ. ಅಂಥ ಒಂದು ಗ್ಲ್ಯಾಂಡೇ ಈ ಒಂದು ಪ್ರೋಸ್ಟೇಟ್ ಗ್ಲ್ಯಾಂಡ್. ಇದು ಇಟ್ ಈಸ್ ಅ ಸ್ಮಾಲ್ ಗ್ಲ್ಯಾಂಡ್. ಇದು ತುಂಬ ಸಣ್ಣ ಆಕಾರದಲ್ಲಿರುವಂತಹ ಒಂದು ಗ್ಲ್ಯಾಂಡ್. ಇದು ಎಲ್ಲಿರುತ್ತಪ್ಪ ಅಂತಂದರೆ, ಇದು ಯಾವುದರ ಒಂದು ಭಾಗಪ್ಪ ಅಂದರೆ, ಗಂಡು ಮಕ್ಕಳ ಒಂದು ಸಂತಾನೋತ್ಪತ್ತಿ ವ್ಯವಸ್ಥೆ, ಅಂದರೆ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂತ ನಾವೇನು ಹೇಳ್ತೀವಿ, ಅದರ ಒಂದು ಭಾಗ ಈ ಒಂದು ಪ್ರೋಸ್ಟೇಟ್ ಗ್ಲ್ಯಾಂಡ್ ಅಂತ ನಾವು ಹೇಳ್ಬೋದು. ಇದರ ಒಂದು ಶೇಪ್ ಮತ್ತು ಸೈಜಲ್ಲಿ ನಾವೇನು ವಾಲ್ನಟ್ ಅಂತ ಹೇಳ್ತೀವಿ, ಆ ಒಂದು ಆಕಾರದಲ್ಲಿ, ಆ ಒಂದು ಶೇಪಲ್ಲಿ, ಆ ಒಂದು ಸೈಜಲ್ಲಿ ಈ ಒಂದು ಪ್ರೋಸ್ಟೇಟ್ ಗ್ಲ್ಯಾಂಡನ್ನು ನಾವು ಕಾಣಬಹುದು. ಈ ಒಂದು ಪ್ರೋಸ್ಟೇಟ್ ಗ್ಲ್ಯಾಂಡ್ ಎಲ್ಲಿರುತ್ತೆ ಅನ್ನೋದು ನೋಡ್ತಾ ಹೋಗೋದಾದರೆ, ನಮ್ಮ ಬ್ಲ್ಯಾಡರ್ ಅಂದರೆ ಮೂತ್ರಕೋಶ ಅಂತ ನಾವೇನು ಹೇಳ್ತೀವಿ ಅದರ ಕೆಳಭಾಗದಲ್ಲಿ, ಮತ್ತು ರೆಕ್ಟಮ್ ಅಂದರೆ ಗುದನಾಳ ಅಂತ ಹೇಳ್ತೀವಿ. ಅಂತಂದರೆ ಈ ಲಾರ್ಜ್ ಇಂಟೆಸ್ಟೈನ್ ಏನಿರುತ್ತಲ್ಲ, ಅದು ಎಂಡ್ ಆಗುತ್ತಲ್ಲ, ಫೈನಲ್ ಸ್ಟ್ರೈಟ್ ಪೋರ್ಷನ್ ಆಫ್ ದ ಲಾರ್ಜ್ ಇಂಟೆಸ್ಟೈನ್ ಅಂತ ಹೇಳ್ತೀವಿ. ಅದರ ರೆಕ್ಟಮ್, ಅದರ ಒಂದು ಮುಂಭಾಗದಲ್ಲಿ, ಅದರ ಒಂದು ಫ್ರಂಟ್ ಸೈಡಲ್ಲಿ ಈ ಒಂದು ಪ್ರೋಸ್ಟೇಟ್ ಗ್ಲ್ಯಾಂಡ್ ಎಂದು ಲೊಕೇಟ್ ಆಗಿರುತ್ತೆ. ಇಟ್ ಸರೌಂಡ್ಸ್ ಪಾರ್ಟ್ ಆಫ್ ದ ಯುರೇತ್ರಾ. ಯುರೇತ್ರಾ ಅಂದರೆ ಏನಪ್ಪ ಅಂದರೆ ಮೂತ್ರ ವಿಸರ್ಜನಾಳ ಅಂತ ಹೇಳ್ತೀವಿ. ಆ ಒಂದು ಟ್ಯೂಬ್ ಏನಿರುತ್ತೆ ಅದರ ಸುತ್ತಲೂ ಇರುವಂತಹದ್ದು ಈ ಒಂದು ಪ್ರೋಸ್ಟೇಟ್ ಗ್ಲ್ಯಾಂಡ್. ಎಸ್, ಹಾಗಾದರೆ ಈ ಒಂದು ಪ್ರೋಸ್ಟೇಟ್ ಗ್ಲ್ಯಾಂಡ್ ಏನು ಅಂತ ನೋಡೋದಾದರೆ, ಎಸ್, ಇದನ್ನು ನಮ್ಮ ಕನ್ನಡದಲ್ಲಿ ಪುರುಷರ ಜನನೇಂದ್ರಿಯಕ್ಕೆ ಸಂಬಂಧಿಸಿದ ಒಂದು ಗ್ರಂಥಿ ಅಂತ ನಾವು ಇದನ್ನು ಹೇಳ್ಬೋದು. ಎಸ್, ಇದರ ಕೆಲಸ ಏನು ಆಗಿದ್ರೆ, ಇದರ ಒಂದು ಕಾರ್ಯ ಏನು, ಫಂಕ್ಷನ್ ಏನು ಅಂತ ನೋಡ್ತಾ ಹೋಗೋದಾದರೆ ವೆರಿ ಸಿಂಪಲ್. ಹಾಗೆ ನಿಮಗೆ ಚಿತ್ರದಲ್ಲಿ ಕಾಣಿಸ್ತಾ ಇದೆ ಪ್ರೋಸ್ಟೇಟ್ ಗ್ಲ್ಯಾಂಡ್ ಎಲ್ಲಿ ಬರ್ತದೆ ಅನ್ನೋದು. ಇದೇನು ಕೆಲಸ ಮಾಡುತ್ತೆ ಅನ್ನೋದಾದರೆ, ಇಟ್ ಪ್ರೊಡ್ಯೂಸಸ್ ಫ್ಲೂಯಿಡ್. ಇದು ಒಂದು ಫ್ಲೂಯಿಡನ್ನು ಪ್ರೊಡ್ಯೂಸ್ ಮಾಡುತ್ತೆ. ಅದೇನು ಮಾಡುತ್ತಪ್ಪ ಅಂದರೆ, ಗಂಡಸರಲ್ಲಿರುವಂತಹ ಒಂದು ಸ್ಪರ್ಮ್, ವೀರ್ಯ ಅಂತ ನಾವೇನು ಹೇಳ್ತೀವಿ, ಅದಕ್ಕೆ ಒಂದು ಪೋಷಣೆಯನ್ನು ಕೊಟ್ಟು, ಹಾಗೆ ಅದನ್ನು ಟ್ರಾನ್ಸ್ಪೋರ್ಟ್ ಅಂದರೆ ಚಲನೆ ಆಗಬೇಕಲ್ಲ, ಅದು ಆ ಒಂದು ನರಿಶ್ಮೆಂಟ್ ಮತ್ತು ಟ್ರಾನ್ಸ್ಪೋರ್ಟ್ ಆಫ್ ದ ಸ್ಪರ್ಮ್. ಇದನ್ನು ಮಾಡಲಿಕ್ಕೆ ಈ ಒಂದು ಫ್ಲೂಯಿಡನ್ನು ಪ್ರೊಡ್ಯೂಸ್ ಮಾಡುವಂಥ ಕೆಲಸ ಈ ಒಂದು ಪ್ರೋಸ್ಟೇಟ್ ಗ್ಲ್ಯಾಂಡ್ ಮಾಡುತ್ತೆ. ಆ ಒಂದು ಫ್ಲೂಯಿಡನ್ನು ನಾವು ಸೆಮಿನಲ್ ಫ್ಲೂಯಿಡ್ ಅಂತ ಕರಿತೀವಿ. ನಾವೇನು ಸೆಮೆನ್ ಅಂತ ಹೇಳ್ತೀವಿ, ಅದರಲ್ಲಿ ಮುಖ್ಯವಾದಂಥ ಒಂದು ಪಾತ್ರ ಈ ಒಂದು ಸೆಮಿನಲ್ ಫ್ಲೂಯಿಡ್ ಕೂಡ ಆಗಿರುತ್ತೆ. ಇಂತಹ ಒಂದು ಮಹತ್ತರವಾದ ಕಾರ್ಯವನ್ನು ಈ ಒಂದು ಪ್ರೋಸ್ಟೇಟ್ ಗ್ಲ್ಯಾಂಡ್ ನಮ್ಮೆಲ್ಲರಿಗೂ ಕೂಡ ಗಂಡು ಮಕ್ಕಳಲ್ಲಿ ಈ ಒಂದು ಕೆಲಸವನ್ನು ಪ್ರೋಸ್ಟೇಟ್ ಗ್ಲ್ಯಾಂಡ್ ಮಾಡಿಕೊಡುತ್ತೆ.
ನೆಕ್ಸ್ಟ್, ಎಸ್, ಈ ಒಂದು ಪುರುಷರ ಜನನೇಂದ್ರಿಯಕ್ಕೆ ಸಂಬಂಧಿಸಿದಂಥ ಒಂದು ಗ್ರಂಥಿ ಏನಿದೆ, ಪ್ರೋಸ್ಟೇಟ್ ಗ್ಲ್ಯಾಂಡ್ ಏನಿದೆ ಅಂತಂದರೆ ಇದಕ್ಕೂ ಕೂಡ ಕೆಲವೊಂದು ಸಮಸ್ಯೆಗಳು ಬರ್ತದೆ, ಕೆಲವೊಂದು ಅನಾರೋಗ್ಯಗಳು ಬರ್ತದೆ. ವಯಸ್ಸಾಗ್ತಾ ಆಗ್ತಾ ಕೆಲವೊಂದು ಬದಲಾವಣೆಗಳನ್ನ ಕೂಡ ಕಾಣಬಹುದು ನಾವು. ಹಾಗಾದರೆ ಏನಾಗುತ್ತಪ್ಪ ಅಂತಂದರೆ ಆ್ಯಸ್ ಯು ಏಜ್, ಅಂದರೆ ವಯಸ್ಸಾಗ್ತಾ ಆಗ್ತಾ ಏನಾಗುತ್ತೆ, ಆ ಪ್ರೋಸ್ಟೇಟ್ ಗ್ಲ್ಯಾಂಡ್ ನಿಮಗೆ ಚಿತ್ರದಲ್ಲಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಆ ಒಂದು ಪ್ರೋಸ್ಟೇಟ್ ಗ್ಲ್ಯಾಂಡ್ ಏನಿದೆ ಅದು ನಾರ್ಮಲ್ ಸೈಲಲ್ಲಿರೋದು ಎನ್ಲಾರ್ಜ್ ಆಗುತ್ತೆ, ಅಂದರೆ ಅದರ ಒಂದು ಸೈಜ್ ಏನಾಗುತ್ತೆ ದೊಡ್ಡದಾಗ್ತಾ ಹೋಗುತ್ತೆ. ಅದು ಈ ಗಂಡು ಮಕ್ಕಳಲ್ಲಿ ವಯಸ್ಸಾಗ್ತಾ ಆಗ್ತಾ ಇದು ಒಂದು ನಾರ್ಮಲ್ ಪ್ರೋಸೆಸ್. ಎಲ್ಲ ಗಂಡಸರಲ್ಲೂ ಕೂಡ ಮೇಜರ್, ಎಲ್ಲರಲ್ಲೂ ಅಂತ ಹೇಳಲಿಕ್ಕಾಗಲ್ಲ, ಮೇಜರ್ ಪರ್ಸೆಂಟೇಜ್ ಆಫ್ ಮೆನ್ನಲ್ಲಿ ಈ ಒಂದು ಸಮಸ್ಯೆಯನ್ನು, ಆ ಒಂದು ಪ್ರೋಸ್ಟೇಟ್ ಗ್ಲ್ಯಾಂಡ್ ದೊಡ್ಡದಾಗುವಂಥ ಒಂದು ಸಮಸ್ಯೆಯನ್ನು ನಾವು ಕಾಣಬಹುದು. ನೆಕ್ಸ್ಟ್, ಈ ದೊಡ್ಡದಾಗೋದ್ರಿಂದ ಇದೇನು ಸಮಸ್ಯೆ, ನಾನು ಅವಾಗಲೇ ಹೇಳಿದೆ, ಈ ಒಂದು ಪ್ರೋಸ್ಟೇಟ್ ಗ್ಲ್ಯಾಂಡ್ ಅನ್ನೋದು ಯುರೇತ್ರಾ ಅಂತಂದ್ರೆ ಏನು, ಟ್ಯೂಬ್. ಇದು ಒಂದು ಟ್ಯೂಬ್ ಥರ ಇರುತ್ತೆ. ಇದೇನು ಮಾಡುತ್ತಪ್ಪ ಅಂದರೆ ನನ್ನ ದೇಹದಲ್ಲಿರುವಂಥ ಯೂರಿನ್, ಅಂದರೆ ವೇಸ್ಟ್ ಯೂರಿನ್ ಏನಿರುತ್ತೆ ಅದನ್ನು ಹೊರಗಾಕ್ಲಿಕ್ಕೆ, ಪಾಸ್ ಮಾಡಲಿಕ್ಕೆ ಒಂದು ಟ್ಯೂಬ್ ಬೇಕಲ್ಲ, ಆ ಟ್ಯೂಬ್ ಈ ಒಂದು ಯುರೇತ್ರಾ. ಓಕೆ, ಯುರೇತ್ರಾ ಅಂತ ನಾವು ಕರಿತೀವಿ. ಸೊ ಈ ಒಂದು ಗ್ಲ್ಯಾಂಡ್ ಏನಿದೆ ಅದ್ರ ಸುತ್ತ ಇರುತ್ತೆ. ಯಾವಾಗ ಈ ಗ್ಲ್ಯಾಂಡಿನ ಒಂದು ಸೈಜ್ ದೊಡ್ಡದಾಗ್ತಾ ಹೋಗುತ್ತೋ ಅವಾಗ ಏನಾಗುತ್ತಪ್ಪ ಅಂತಂದರೆ ಆ ಒಂದು ಯುರೇತ್ರಾ, ಆ ಒಂದು ಟ್ಯೂಬ್ ಏನಿರುತ್ತೆ ಅದನ್ನು ಸ್ಕ್ವೀಸ್ ಮಾಡ್ದಂಗೆ ಆಗುತ್ತೆ, ಅಂದರೆ ಒಂಥರ ಹಿಂಡದಂಗಾಗುತ್ತೆ, ಕಿವುಚ್ದಂಗಾಗುತ್ತೆ. ಆ ಒಂದು ಯುರೇತ್ರಾ ಅನ್ನೋ ಒಂದು ಸಣ್ಣ ಒಂದು ಟ್ಯೂಬನ್ನು ಒಂಥರ ಒತ್ತಾಯ ಹೇರೋವಂಥದ್ದು, ಹಿಸ್ಕೋ ಅಂಥದ್ದು, ಅಥವಾ ಒಂಥರ ಹಿಂಡೋ ಅಂಥದ್ದು, ಆ ರೀತಿ ಒಂದು ಫೀಲು ಅಲ್ಲಿ ಕಾಣಿಸುತ್ತೆ. ನೆಕ್ಸ್ಟ್, ಸೊ ಈ ಥರ ಕಾಸಸ್ ಆಗ್ತಾ ಏನಾಗುತ್ತೆ ಅಂತಂದರೆ, ಸೊ ನೀವು ಮೂತ್ರ ಮಾಡುವಂಥ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ನೀವು ಅನುಭವಿಸಬೇಕಾಗತ್ತೆ. ಹಾಗೆ ಈ ಸಮಸ್ಯೆಗಳು ಕೆಲವರಲ್ಲಿ ಸಾಮಾನ್ಯವಾಗಿ ಕಂಡು ಬರೋದಿಲ್ಲ, ಕೆಲವರಲ್ಲಿ ಕಂಡು ಬರ್ತದೆ. ಬಟ್ 40 ವರ್ಷ ಅಥವಾ 40 ವರ್ಷ ದಾಟದವರಿಗೆ ಸೊ ಈ ಒಂದು ಸಮಸ್ಯೆಗಳು ಯಥೇಚ್ಛವಾಗಿ ಕಂಡು ಬರುತ್ತೆ ಅಂತಲೇ ಹೇಳ್ಬೋದು. ಹಾಗಂತ 40 ವರ್ಷ ದಾಟದವರಲ್ಲಿ ಮಾತ್ರ ಅಲ್ಲ, ಸಣ್ಣ ವಯಸ್ಸಲ್ಲೂ ಕೂಡ ಈ ಕೆಲವೊಂದು ಸಮಸ್ಯೆಗಳು, ಅಂದರೆ ಈ ಒಂದು ಪ್ರೋಸ್ಟೇಟ್ ಗ್ಲ್ಯಾಂಡ್, ಅಂದರೆ ಪುರುಷರ ಜನನೇಂದ್ರಿಯಕ್ಕೆ ಸಂಬಂಧಿಸಿದಂಥ ಒಂದು ಗ್ರಂಥಿ ಏನಿದೆ ಇದು ದೊಡ್ಡದಾಗುವಂಥದ್ದು ಯಾವ ವಯಸ್ಸಿನಲ್ಲಿ ಬೇಕಾದರೂ ಕಾಣಿಸ್ಕೋಬಹುದು. ಬಟ್ 40 ವರ್ಷ ದಾಟಿದಂಥ ಗಂಡಸರಲ್ಲಿ ಈ ಸಮಸ್ಯೆ ಹೆಚ್ಚಿದಾಗಿರುತ್ತದೆ. ಎಸ್, ಹಾಗೆ ಮುಂದೆ ನೋಡ್ತಾ ಹೋಗೋದಾದರೆ, ಹಾಗಿದ್ರೆ ಯಾವ ರೀತಿ ಕಂಡುಹಿಡಿಯೋದು ಸರ್? ಈಗ ನನಗೂ ಕೂಡ ಈ ಒಂದು ಪ್ರೋಸ್ಟೇಟ್ ಗ್ಲ್ಯಾಂಡ್, ಅಂದರೆ ಈ ಒಂದು ಗ್ರಂಥಿ ನನ್ನಲ್ಲೂ ಕೂಡ ದೊಡ್ಡದಾಗಿದೆ ಅಂತ ನಾನು ಹೇಗೆ ಫೈಂಡ್ ಔಟ್ ಮಾಡ್ಕೊಳ್ಳೋದು? ಖಂಡಿತ ನಾವಂತೂ ಯಾವುದೋ ಒಂದು ನೈಫಲ್ಲಿ ನಾನು ಕಟ್ ಮಾಡಿಕೊಂಡು ನೋಡ್ಲಿಕ್ಕೆ ಆಗೋದಿಲ್ಲ, ಹೌದಾ? ಹಾಗೆ ಅದನ್ನು ಯಾವ ರೀತಿ ನಾನು ನೋಡ್ಕೋಬಹುದು, ಏನೆಲ್ಲ ಸಿಂಪ್ಟಮ್ಸ್ಗಳು ನಿಮಗೆ ಕಾಣುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಎಸ್, ಮೊದಲನೇದಾಗಿ ಮೂತ್ರ ವಿಸರ್ಜನೆ ಮಾಡುವಂಥ ಸಂದರ್ಭದಲ್ಲಿ ಏನಾದರೂ ಟ್ರಬಲ್, ಒಂಥರ ಒತ್ತಡ ಆಗಿರಬಹುದು, ಏನೋ ಒಂಥರ ಸಂಕಷ್ಟ ಆಗಿರ್ಬೋದು, ಈ ರೀತಿ ಕಾಡ್ತಾ ಇದೆಯಾ? ಅಥವಾ ನೈಟ್ ಟೈಮಲ್ಲಿ ಆಗಿಂದಾಗಲೇ ಪದೇ ಯೂರಿನೇಷನ್ ಮಾಡಬೇಕು ಅಥವಾ ಮೂತ್ರ ವಿಸರ್ಜನೆ ಮಾಡಬೇಕು ಅನ್ನೋ ಒಂದು ಫೀಲ್ ಪದೇ ಆಗ್ತಾ ಇದೆಯಾ? ಸೊ ಇದೆಲ್ಲದೂ ಕೂಡ ನಿಮ್ಮ ಒಂದು ಪ್ರೋಸ್ಟೇಟ್ ಗ್ಲ್ಯಾಂಡು ಎನ್ಲಾರ್ಜ್ ಆಗಿದೆ ಅಂತ ಕೆಲವೊಂದು ಸಿಂಪ್ಟಮ್ಸನ್ನು ನಾವಿಲ್ಲಿ ಕಂಡಿಡ್ಕೋಬಹುದು. ಹಾಗೆ ಮತ್ತೆ ಯಾವುದೆಲ್ಲ ಸಿಂಪ್ಟಮ್ಸ್ ಅಂತಂದರೆ, ಯುವರ್ ಬ್ಲ್ಯಾಡರ್ ಅಂದರೆ ಏನು, ಮೂತ್ರಕೋಶ ಏನಿದೆ, ನೀವು ಕಂಪ್ಲೀಟ್ಲಿ ಮೂತ್ರ ಮಾಡಿದ ನಂತರ ಅಥವಾ ಮೂತ್ರ ವಿಸರ್ಜನೆ ಆದ ನಂತರ ನಿಮ್ಮ ಒಂದು ಮೂತ್ರಕೋಶದಲ್ಲಿ ಸಂಪೂರ್ಣವಾಗಿ ಆ ಒಂದು ಮೂತ್ರ ಖಾಲಿ ಆಗಿದೆ ಅಂತ ನಿಮಗೆ ಅನಿಸೋದಿಲ್ಲ. ಓಕೆ, ಏನೋ ಇನ್ನೂ ಸ್ವಲ್ಪ ಇದೆಯೇನೋ ಅನ್ನೋ ಒಂದು ಭಾವನೆ ಎಲ್ಲಿ ಬರ್ತಾ ಹೋಗುತ್ತೆ, ಆ ಸಂದರ್ಭದಲ್ಲಿ ಈ ಒಂದು ಪ್ರೋಸ್ಟೇಟ್ ಗ್ಲ್ಯಾಂಡ್ ದೊಡ್ಡದಾಗಿರುವಂಥ ಸಾಧ್ಯತೆಗಳಿರ್ತದೆ. ಹಾಗೆ ಯಾವುದೇ ರೀತಿ ಕೆಲವೊಬ್ಬರು ಡಿಪ್ರೆಷನ್ಗೆ ಹೋಗ್ತಾರೆ, ಪದೇ ಹೋಗಬೇಕು ಅನ್ನಿಸ್ತಿದೆಯಲ್ಲಪ್ಪ, ಏನಾಗ್ತಿದೆಯಪ್ಪ ಅಂತ ಒಂದಿಷ್ಟು ಆತಂಕ, ಡಿಪ್ರೆಷನ್ಗೆ ಒಳಗಾಗುವಂಥ ಸಾಧ್ಯತೆಗಳಿರುತ್ತೆ. ಹಾಗೆ ಪದೇ ಸುಮ್ಮನೆ ಹೋಗಬೇಕು ಅಂತ ಅನ್ನಿಸ್ತಿರುತ್ತೆ, ಸುಮ್ಮನೆ ಡಿಪ್ರೆಷನ್ಸ್ ಆಗ್ತಾ ಇರುತ್ತೆ. ಸೊ ಈ ಥರ ಯಾರಲ್ಲಾದರೂ ಆಗ್ತಾ ಇದೆ ಅಂದರೆ ಅವರಲ್ಲೂ ಕೂಡ ಈ ಒಂದು ಗ್ರಂಥಿ ದೊಡ್ಡದಾಗಿರ್ತದೆ. ನೆಕ್ಸ್ಟ್, ಯು ಮೇ ಸ್ಟಾಪ್ ಆ್ಯಂಡ್ ಸ್ಟಾರ್ಟ್ ಸೆವರಲ್ ಟೈಮ್ಸ್ ಅಂತಂದರೆ, ಸೊ ಒಂದು ಸಲ ಮೂತ್ರ ವಿಸರ್ಜನೆ ಮಾಡಬೇಕಾದ್ರೆ ಪದೇ ಈ ಮೂತ್ರ ವಿಸರ್ಜನೆ ಆಗುವಂಥ ಒಂದು ಸಂದರ್ಭದಲ್ಲಿ ಪದೇ ಅದು ನಿಲ್ಲುವಂಥದ್ದು ಅಥವಾ ಪದೇ ಪ್ರಾರಂಭ ಆಗುವಂಥದ್ದು, ಈ ಥರ ಏನಾದರೂ ಆಗ್ತಾ ಇದೆ ಅಂತಂದ್ರೂ ಕೂಡ ಆ ಒಂದು ಗ್ರಂಥಿ ದೊಡ್ಡದಾಗಿದೆ ಅಂತ ಅರ್ಥ. ಹಾಗೆ ಯು ಹ್ಯಾವ್ ಟು ಸ್ಟ್ರೈನ್ ಟು ಗೆಟ್ ಎನಿ ಫ್ಲೋ ಗೋಯಿಂಗ್. ಸ್ಟ್ರೈನ್ ಅಂತಂದರೆ ಒಂದು ದಣಿವು, ಅಂದರೆ ಜಸ್ಟ್ ಮೂತ್ರ ವಿಸರ್ಜನೆ ಮಾಡಿದ್ರೆ ನಿಮಗೊಂದು ದೊಡ್ಡ ಕೆಲಸ ಆಗಿರುತ್ತೆ, ಅಂದರೆ ಅಷ್ಟು ಒತ್ತಡ, ಅಷ್ಟು ದಣಿವು ನಿಮ್ಮ ಆ ಒಂದು ಭಾಗದಲ್ಲಿ ತುಂಬ ಒತ್ತಡ ಬೀಳ್ತಾ ಇರುತ್ತೆ, ತುಂಬ ದಣಿವಾಗ್ತಿರುತ್ತೆ, ಅದೇ ಒಂಥರ ನಿಮಗೆ ತಲೆನೋವಾಗಿರುತ್ತೆ. ಸೊ ಈ ರೀತಿ ಏನಾದರೂ ಆಗಿದೆ ಅಂತಂದರೆ ಆ ಒಂದು ಪ್ರೋಸ್ಟೇಟ್ ಗ್ಲ್ಯಾಂಡ್ ಖಂಡಿತ ದೊಡ್ಡದಾಗಿದೆ ಅಂತ ಅರ್ಥ. ಎಸ್, ಈಗ ನಿಮಗೆ ನೀವು ಪ್ರಶ್ನೆ ಮಾಡ್ಕೊಳ್ಳುವಂಥ ಒಂದು ಸಂದರ್ಭ ಬಂದಿದೆ. ಏನಪ್ಪ ಅಂತಂದರೆ, ಆರ್ ಯು ಎಕ್ಸ್ಪೀರಿಯನ್ಸಿಂಗ್ ಯೂರಿನರಿ ಡಿಸ್ಕಂಫರ್ಟ್ ಆಲ್ ಡೇ ಲಾಂಗ್? ಅಂದರೆ ದಿನದಾದ್ಯಂತ ಮೂತ್ರ ಮಾಡುವಂಥ ಒಂದು ವ್ಯವಸ್ಥೆಯಲ್ಲಿ ಅಸ್ವಸ್ಥತೆ ಕಂಡು ಬರ್ತಿದೆಯಾ?
ದಿನಪೂರ್ತಿ ಆ ಒಂದು ಭಾವನೆ, ಆ ಒಂದು ಫೀಲ್ ನಿಮ್ಮಲ್ಲಿ ಆಗ್ತಾ ಇದೆಯಾ ಅನ್ನೋದನ್ನ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮೆಲ್ಲರಿಗೂ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಈ ಸಮಸ್ಯೆಯಿಂದ ಎಸ್ಪೆಷಲಿ ಯಾರೆಲ್ಲ ಈ ಸಮಸ್ಯೆಯಿಂದ ಬಳಲ್ತಿದ್ದಾರೆ, ದಯವಿಟ್ಟು ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಿಸಿ. ಯಾಕೆ ಅಂತಂದರೆ ಈ ಸಮಸ್ಯೆ ನಾವು ಹೊರಗಡೆ ಎಲ್ಲೂ ಹೇಳ್ಕೊಳ್ಳಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಪರ್ಸ್ನಲ್ ಅಂತ ಹೇಳಿ ನಾವು ಸುಮ್ಮನೆ ಆಗಿಬಿಡ್ತೀವಿ. ಬಟ್ ಈ ಒಂದು ವಿಡಿಯೋವನ್ನು ನೀವು ಸಂಪೂರ್ಣ ವೀಕ್ಷಿಸೋದ್ರಿಂದ ಯಾಕೆ ಆಗ್ತಾ ಇದೆ, ಯಾವ ರೀತಿ ಕಂಡುಹಿಡ್ಕೋಬಹುದು, ಪರಿಹಾರ ಎಲ್ಲವನ್ನು ಕೂಡ ನಿಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ. ಎಸ್, ನೆಕ್ಸ್ಟ್ ನೋಡ್ತಾ ಹೋಗೋದಾದರೆ ಈಗ ಸ್ವಯಂ ಪರಿಶೀಲನೆ. ಹಾಗಾದರೆ ಈಗ ನಿಮಗೆ ನೀವು ಪರಿಶೀಲನೆ ಮಾಡ್ಕೊಳ್ಳಿ. ನಾನು ಕೆಲವೊಂದು ಪ್ರಶ್ನೆಗಳನ್ನು ಇಲ್ಲಿ ಕೇಳ್ತಾ ಹೋಗ್ತೀನಿ. ಈ ವಿಡಿಯೋನ ನೋಡ್ತಾ ಇರೋವಂಥವ್ರು ನಿಮಗೆ ಸೆಲ್ಫ್ ಚೆಕ್, ನಿಮ್ಗಳಿಗೆ ನೀವು ಪರಿಶೀಲನೆ ಮಾಡ್ಕೊಳ್ಳಿ, ಈ ಥರ ನಿಮಗೂ ಕೂಡ ಆಗ್ತಾ ಇದೆಯಾ ಅಂತ. ಏನು ಹಾಗಾದರೆ ನೀವು ಆಗಾಗ್ಗೆ ಮೂತ್ರ ವಿಸರ್ಜನೆಯನ್ನು ಅನುಭವಿಸುತ್ತೀರಾ, ವಿಶೇಷವಾಗಿ ರಾತ್ರಿಯಲ್ಲಿ? ಅಂದರೆ ರಾತ್ರಿ ಸಂದರ್ಭದಲ್ಲಿ ಪದೇ ಪದೇ ಮೂತ್ರ ವಿಸರ್ಜನೆ ಮಾಡಬೇಕು ಅಂತ ಅನ್ನಿಸ್ತಿದೆಯಾ, ಫೀಲ್ ಆಗ್ತಿದೆಯಾ, ಅಥವಾ ಹೋಗ್ತಾ ಇದ್ದೀರಾ? ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಮೂತ್ರದ ಹರಿವನ್ನು ಪ್ರಾರಂಭಿಸಲು ಅಥವಾ ನಿಲ್ಲಿಸಲು ನಿಮಗೆ ತೊಂದರೆ ಇದೆಯಾ? ಅಂದರೆ ಯೂರಿನ್ ಮಾಡಬೇಕಲ್ಲ, ಆ ಮೂತ್ರ ವಿಸರ್ಜನೆ ಆಗಬೇಕಲ್ಲ, ಆ ಹರಿವು ಪ್ರಾರಂಭ ಮಾಡಲಿಕ್ಕೆ ಅಥವಾ ಸ್ಟಾಪ್ ಮಾಡಲಿಕ್ಕೆ, ನಿಲ್ಲಿಸಲಿಕ್ಕೆ ಏನಾದರೂ ತೊಂದರೆ ನಿಮಗೆ ಆಗ್ತಾ ಇದೆಯಾ? ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್, ನೀವು ದುರ್ಬಲ ಅಥವಾ ಅಡ್ಡಿಪಡಿಸಿದ ಮೂತ್ರದ ಹರಿವನ್ನು ಹೊಂದಿದ್ದೀರಾ? ಅಂದರೆ ಮೂತ್ರ ವಿಸರ್ಜನೆ ಮಾಡಬೇಕಾದ್ರೆ ಏನೋ ಒಂಥರ ವೀಕ್ನೆಸ್ ಅಂತ ಅನ್ನಿಸ್ತಾ ಇದೆಯಾ, ಅಥವಾ ಏನೋ ಒಂಥರ ಅಡ್ಡಿ ಆಗ್ತಾ ಇದೆ, ಯಾಕೋ ಕಷ್ಟ ಆಗ್ತಾ ಇದೆ, ಏನೋ ನನ್ನನ್ನು ತಡಿತಾ ಇದೆ, ಆ ಭಾಗದಲ್ಲಿ ಆ ಮೂತ್ರ ವಿಸರ್ಜನೆ ಆಗ್ಲಿಕ್ಕೆ ಏನೋ ತಡಿತಾ ಇದೆ ಅಂತ ಅನ್ನಿಸ್ತಾ ಇದೆಯಾ? ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಮೂತ್ರ ವಿಸರ್ಜನೆಯ ಸಮಯದಲ್ಲಿ ನಿಮಗೆ ನೋವು ಅಥವಾ ಸುಡುವ ಸಂವೇದನೆ ಇದೆಯಾ? ಅಂದರೆ ನೀವು ಯಾವಾಗ ಯೂರಿನ್ ಪಾಸ್ ಮಾಡಲಿಕ್ಕೆ ಅಂತ ಹೋಗ್ತೀರಾ ಆ ಸಂದರ್ಭದಲ್ಲಿ ಆ ಭಾಗದಲ್ಲಿ ನಿಮಗೆ ತುಂಬ ಪೇಯ್ನ್ ಬರ್ತಾ ಇದೆಯಾ, ಅಥವಾ ಆ ಭಾಗದಲ್ಲಿ ಒಂಥರ ಸುಡುವ ಸಂವೇದನೆ ಅಂತಂದರೆ ಬರ್ನಿಂಗ್ ಸೆನ್ಸೇಷನ್ ಅಂತ ಹೇಳ್ಬೋದು, ಅಥವಾ ಉರಿ ಅಂತ ಹೇಳ್ಬೋದು. ಸೊ ಈ ರೀತಿ ಏನಾದರೂ ಆಗ್ತಾ ಇದೆಯಾ ಅನ್ನೋದನ್ನ ಒಮ್ಮೆ ಪರಿಶೀಲನೆ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಮೂತ್ರಕೋಶವನ್ನು ಸಂಪೂರ್ಣವಾಗಿ ಖಾಲಿ ಮಾಡದ ಅನುಭವವನ್ನು ನೀವು ಹೊಂದಿದ್ದೀರಾ? ಎಸ್, ನಿಮ್ಮ ಮೂತ್ರಕೋಶ ಏನಿದೆ ಬ್ಲ್ಯಾಡರ್, ಅದ್ಯಾಕೋ ಸಂಪೂರ್ಣವಾಗಿ ಖಾಲಿ ಆಗಿಲ್ಲ, ಆ ರೀತಿ ಒಂದು ಫೀಲ್ ಆಗ್ತಾ ಇದೆ ನಿಮಗೆ, ಪರಿಶೀಲನೆ ಮಾಡ್ಕೊಳ್ಳಿ. ಹಾಗೆ ನಿಮಿರುವಿಕೆಗೆ ನಿಮಗೆ ಏನಾದರೂ ತೊಂದರೆ ಆಗ್ತಾ ಇದೆಯಾ, ಅದನ್ನು ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಎಸ್, ಹಾಗೆ ನಿಮ್ಮ ವೃಷಣಗಳ ಅಂದರೆ ಟೆಸ್ಟಿಕಲ್ಸ್ ಅಂತ ಏನು ಹೇಳ್ತೀವಿ, ಆ ಟೆಸ್ಟಿಕಲ್ಸ್ ಅಂದರೆ ಏನಪ್ಪ ಅಂತಂದರೆ ಅದು ಒಂದು ಅಂಗ. ಅಲ್ಲಿ ಏನಾಗುತ್ತಪ್ಪ ಅಂತಂದರೆ ಗಂಡು ಮಕ್ಕಳ ಒಂದು ಮೇಲ್ ಸೆಕ್ಸ್ ಹಾರ್ಮೋನ್ ಅಂತ ನಾವೇನು ಹೇಳ್ತೀವಿ, ಅದು ಒಂದು ಉತ್ಪತ್ತಿ ಆಗೋದು ಆ ಒಂದು ಅಂಗದಲ್ಲಿ. ಸೊ ಆ ಒಂದು ಟೆಸ್ಟಿಕಲ್ಸ್ ಅಥವಾ ವೃಷಣಗಳು ಅಂತ ನಾವೇನು ಹೇಳ್ತೀವಿ, ಅದರ ಒಂದು ಗಾತ್ರದಲ್ಲಿ, ಆಕಾರದಲ್ಲಿ ಏನಾದರೂ ಬದಲಾವಣೆಗಳನ್ನು ಗಮನಿಸ್ತಾ ಇದ್ದೀರಾ? ಯಾಕೆಂದರೆ ಫಿಸಿಕಲಿ ನಿಮಗೆ ಕಾಣಿಸ್ತದೆ. ಹಾಗಾಗಿ ಇದನ್ನು ನೀವು ಒಮ್ಮೆ ಪರೀಕ್ಷೆ ಮಾಡ್ಕೊಳ್ಳಿ. ನೆಕ್ಸ್ಟ್, ಕೊನೆಯದಾಗಿ ಕೇಳುವಂಥ ಪ್ರಶ್ನೆ ಏನಪ್ಪ ಅಂತಂದರೆ, ನಿಮ್ಮ ಕೆಳ ಹೊಟ್ಟೆ ಅಥವಾ ಕೆಳ ಹೊಟ್ಟೆ ಭಾಗದಲ್ಲಿ ಅಥವಾ ಒಂದು ಬೆನ್ನಿನ ಕೆಳಭಾಗದಲ್ಲಿ ಏನಾದರೂ ನೋವು ಅಥವಾ ಅಸ್ವಸ್ಥತೆ ಇದೆಯಾ? ಎಸ್, ಈ ಒಂದು ಪ್ರಶ್ನೆಗೆ ಕೂಡ ಪರಿಶೀಲನೆ ಮಾಡ್ಕೊಳ್ಳಿ. ಎಸ್, ಈಗ ನೀವೆಲ್ಲರೂ ಕೂಡ ಸೆಲ್ಫ್ ಚೆಕ್ ಮಾಡ್ಕೊಂಡಿದ್ದೀರಾ. ನೀವೇನಾದರೂ ಈ ರೀತಿ ಸಮಸ್ಯೆಗಳಿಂದ ಬಳಲ್ತಾ ಇದ್ದರೆ, ಈ ರೀತಿ ಕಂಡೀಷನ್ಸ್ ನಿಮ್ಮಲ್ಲೂ ಕೂಡ ಇದ್ದರೆ, ಸೊ ಅದಕ್ಕೆ ಒಂದು ಸೂಕ್ತವಾದಂಥ ಪರಿಹಾರವನ್ನು ಈಗ ನೋಡುವಂಥ ಒಂದು ಸಮಯ ಬಂದಿದೆ. ಎಸ್, ಅದಕ್ಕಿಂತ ಮುಂಚೆ ಇವತ್ತು ಭಾರತ ದೇಶದಲ್ಲಿ ಗಂಡಸರಲ್ಲಿ ಕ್ಯಾನ್ಸರ್, ನಮಗೆಲ್ಲ ಗೊತ್ತಿದೆ ಕ್ಯಾನ್ಸರ್ ಎಷ್ಟು ಡೇಂಜರಸ್ ಅಂತ ಹೇಳಿ. ಅದರಲ್ಲಿ ಎರಡನೇ ಸಾಮಾನ್ಯವಾಗಿ ಬರ್ತಿರೋವಂಥ ಕ್ಯಾನ್ಸರ್, ಗಂಡಸರಲ್ಲಿ ಸಾಮಾನ್ಯವಾಗಿ ಕಾಣಿಸ್ತಾ ಇರುವಂಥ ಕ್ಯಾನ್ಸರ್ ಯಾವುದಪ್ಪ ಅಂದರೆ ಅದು ಈ ಒಂದು ಪ್ರೋಸ್ಟೇಟ್ ಕ್ಯಾನ್ಸರ್ ಅಂತ ಹೇಳ್ಬೋದು. ಇದಕ್ಕೆ ಸಂಬಂಧಪಟ್ಟ ಕ್ಯಾನ್ಸರ್ ಇವತ್ತು ನಮ್ಮ ಭಾರತ ದೇಶದ ಗಂಡು ಮಕ್ಕಳಲ್ಲಿ ಎರಡನೇ ಸ್ಥಾನದಲ್ಲಿದೆ. ಆದರೆ ಅತಿ ಹೆಚ್ಚು ಸ್ಥಾನದಲ್ಲಿ ಈ ಒಂದು ಕ್ಯಾನ್ಸರ್ನ ನಾವು ಇವತ್ತು ನಮ್ಮ ಭಾರತ ದೇಶದಲ್ಲಿ ನೋಡಬಹುದು. ಈ ಒಂದು ರಿಪೋರ್ಟನ್ನು ICMR, ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಅವರು ನಮಗೆ ಕೊಟ್ಟಿದ್ದಾರೆ. ಆದರೆ ಇವತ್ತೇನಾಗಿದೆಯಪ್ಪ ಅಂತಂದರೆ, ಕೆಲವು ಗಂಡಸರಿಗೆ ಮಾತ್ರ ಇದರ ಬಗ್ಗೆ ಅವೇರ್ ಇದೆ, ಇದರ ಬಗ್ಗೆ ಜ್ಞಾನ ಇದೆ. ಬಟ್ ಎಷ್ಟೋ ಗಂಡಸರಿಗೆ ಇದ್ರ ಬಗ್ಗೆ ಅರಿವು ಇಲ್ಲ, ಅವೇರ್ನೆಸ್ ಇಲ್ಲ. ಆದ್ದರಿಂದ ಅನೇಕ ಕಾಯಿಲೆಗಳಿಗೆ ಅವರು ಒಳಗಾಗ್ತಿದ್ದಾರೆ. ಎಸ್, ಹಾಗಾದರೆ ಈ ರೀತಿ ಸಮಸ್ಯೆಗಳೆಲ್ಲ ಯಾಕೆ ಬರುತ್ತೆ? ಈ ರೀತಿ ಕ್ಯಾನ್ಸರ್ ಆಗಿರ್ಬೋದು ಅಥವಾ ಇಷ್ಟ ತನಕ ನಾವೆಲ್ಲ ಏನು ನೋಡಿದ್ವಿ, ಈ ರೀತಿ ಸಮಸ್ಯೆಗಳೆಲ್ಲ ಬರಲಿಕ್ಕೆ ಏನು ಕಾರಣ ಅನ್ನೋದನ್ನು ಈಗ ನೋಡುವಂಥ ಒಂದು ಸಮಯ ಬಂದಿದೆ. ಮೇಜರ್ ರಿಸ್ಕ್ ಫ್ಯಾಕ್ಟರ್ಸ್ ಏನು ಅಂತ ನೋಡೋದಾದರೆ, ಇನ್ಕ್ರೀಸಿಂಗ್ ಏಜ್ ಅಂದರೆ ವಯಸ್ಸಾಗ್ತಾ ಆಗ್ತಾ ಆಗ್ತಾ ಈ ಸಮಸ್ಯೆಗಳು ಕಂಡು ಬರ್ತದೆ. ಹಾಗೆ ಫ್ಯಾಮಿಲಿ ಹಿಸ್ಟ್ರಿ ಅಂದರೆ ಕುಟುಂಬದಲ್ಲಿ ಏನಾದರೂ ನಿಮ್ಮ ತಂದೆ ತಾಯಿ ಜನರೇಷನಲ್ ಹಿಸ್ಟ್ರಿ ಅಂತ ಹೇಳ್ತೀವಿ, ಅಥವಾ ಜೆನೆಟಿಕಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಸೊ ಇದರ ಮುಖಾಂತರ ಏನಾದರೂ ಕೂಡ ಇದು ಪಾಸ್ ಆಗಿದ್ರೆ ಇದರಿಂದನೂ ಕೂಡ ಬರುವಂಥ ಸಾಧ್ಯತೆಗಳಿದೆ. ಬಟ್ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಏನಪ್ಪ ಅಂತಂದರೆ, ಒಬೆಸಿಟಿ, ಬೊಜ್ಜು ಯಾರೆಲ್ಲ ಇದೆ ಅವರಲ್ಲಿ ಈ ಸಮಸ್ಯೆಗಳು ಕಂಡು ಬರ್ತದೆ. ಹಾಗೆ ಯಾರೆಲ್ಲ ಸ್ಮೋಕಿಂಗ್, ಓಕೆ, ಅಂದರೆ ಯಾರೆಲ್ಲ ಸಿಗರೇಟ್ ಸ್ಮೋಕ್ ಮಾಡ್ತೀರಾ, ಟೊಬ್ಯಾಕೊ ಸ್ಮೋಕ್ ಮಾಡ್ತೀರಾ, ಅವರಲ್ಲಿ ಈ ಸಮಸ್ಯೆಗಳು ಅತಿ ಹೆಚ್ಚಿನದಾಗಿ ಕಂಡು ಬರ್ತದೆ. ನೆಕ್ಸ್ಟ್, ಅಂಡ್ ಹೈ ಡಯಟ್ ಹೈ ಇನ್ ರೆಡ್ ಆ್ಯಂಡ್ ಪ್ರೊಸೆಸ್ಡ್ ಮೀಟ್, ಅಂದರೆ ಯಾರೆಲ್ಲ ರೆಡ್ ಮೀಟ್ ಅಂದರೆ ಮಾಂಸವನ್ನು ಯಾರೆಲ್ಲ ತಿಂತಾ ಇದ್ದಾರೆ, ಅಥವಾ ಸಂಸ್ಕರಿಸಿದ ಅಂದರೆ ಪ್ರೊಸೆಸ್ಡ್ ಮೀಟನ್ನು ಯಾರೆಲ್ಲ ಜಾಸ್ತಿ ತಿಂತಾ ಇದ್ದಾರೆ, ಅವರಲ್ಲಿ ಅತಿ ಹೆಚ್ಚು ಈ ಸಮಸ್ಯೆಗಳನ್ನು ಕಂಡು ಬರ್ತಿದೆ ಅಂತ ಹೇಳಿ ಸಾಕಷ್ಟು ರಿಸರ್ಚರ್ಸ್ ಇವತ್ತು ನಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇದೆ. ಎಸ್, ಈಗ ಹಾಗಿದ್ರೆ ನೋಡ್ತಾ ಹೋಗೋಣ ಎಫೆಕ್ಟಿವ್ ವೇಸ್ ಆಫ್ ಪ್ರಿವೆಂಟಿಂಗ್ ಪ್ರೋಸ್ಟೇಟ್ ಹೆಲ್ತ್ ಇಶ್ಯೂಸ್. ಹಾಗಿದ್ರೆ ಈ ಒಂದು ಪ್ರೋಸ್ಟೇಟ್
ಅನ್ನೋ ಒಂದು ಗ್ರಂಥಿ ಏನಿದೆ, ಈ ಒಂದು ಅಂಗ ಏನಿದೆ, ಸೊ ಹಾಗಾದರೆ ಇದರ ಒಂದು ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಾದರೂ ಹೇಗೆ? ಎಸ್, ಅದಕ್ಕೆ ನಾವು ಮುಂಚೆ ನೋಡ್ದಂಗೆ ಬೊಜ್ಜಿದ್ರೆ ಅದನ್ನು ಕಡಿಮೆ ಮಾಡ್ಕೋಬೇಕು, ಸಿಗರೆಟ್ ಸ್ಮೋಕ್ ಮಾಡ್ತಿದ್ರೆ ಅದನ್ನು ಕ್ವಿಟ್ ಮಾಡಬೇಕು, ಹಾಗೆ ನಾನೆದ್ರು ಸಂಸ್ಕರಿಸಿದಂಥ ಮಾಂಸ ಅಥವಾ ರೆಡ್ ಮೀಟನ್ನು ನಾನು ತಿಂತಾ ಇದ್ದೀನಿ ಅಂದರೆ ಅದನ್ನು ಸ್ಟಾಪ್ ಮಾಡಬೇಕು. ಇದೆಲ್ಲದೂ ಕೂಡ ನನ್ನ ಕೈಯಲ್ಲಿ ಇರುವಂಥದ್ದು. ಹಾಗೆ ಬೇಗನೆ ಈ ರೀತಿ ಸಮಸ್ಯೆಗಳು ಕಂಡು ಬರ್ತಿದೆಯಾ ಅಂತ ನಾನು ಪರೀಕ್ಷೆ ಮಾಡಿಸ್ಕೊಂಡು ಏನಾದರೂ ವ್ಯತ್ಯಾಸಗಳಿದೆಯಾ ಅಂತ ಒಂದು ಸಲ ನೋಡಿಕೊಂಡು ಅದರ ಒಂದು ಟ್ರೀಟ್ಮೆಂಟನ್ನು ಆದಷ್ಟು ಬೇಗ ಅರ್ಲಿ ಟೈಮಲ್ಲೇ ತಗೊಳ್ಳುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಯಾರೆಲ್ಲ 40 ವರ್ಷ ದಾಟಿದೆ ಅವರು ಕಂಪಲ್ಸರಿ ಈ ಒಂದು ಪ್ರೋಸ್ಟೇಟ್ ಹೆಲ್ತಿನ ಬಗ್ಗೆ ಒಂದು ಟೆಸ್ಟನ್ನು ಮಾಡಿಸ್ಕೊಂಡು ಟ್ರೀಟ್ಮೆಂಟ್ ತಗೊಳ್ಳುವಂಥದ್ದು, ಚಿಕಿತ್ಸೆಯನ್ನು ತಗೊಳ್ಕೊಳ್ಳುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಹಾಗೆ ಸಣ್ಣ ವಯಸ್ಸಿನವರು ಯಾರಿದ್ದಾರೆ, ಗಂಡಸರು ಅಥವಾ ಗಂಡು ಮಕ್ಕಳು ಯಾರಿದ್ದಾರೆ, ಅವರು ಇನ್ ಕೇಸ್ ಅವರ ತಂದೆ ತಾಯಿಯಲ್ಲಿ ಅಥವಾ ಅವರ ಫ್ಯಾಮಿಲಿ ಹಿಸ್ಟ್ರಿಲಿ ಸಮಸ್ಯೆ ಕಂಡು ಬಂದಿತ್ತು ಅನ್ನೋದಾದರೆ, ಅವರ ತಂದೆಯಲ್ಲಿ ಅವರ ಅಜ್ಜಂದರಲ್ಲಿ ಸಮಸ್ಯೆ ಕಂಡು ಬಂದಿತ್ತು ಅಂತಂದರೆ ಇಮಿಡಿಯೇಟ್ ಅವರು ಕೂಡ ಆದಷ್ಟು ಬೇಗ ಸಣ್ಣ ವಯಸ್ಸಿನಲ್ಲೇ ಈ ಒಂದು ಟೆಸ್ಟನ್ನು ಮಾಡಿಸ್ಕೊಂಡು ಟ್ರೀಟ್ಮೆಂಟ್ ಬೇಕೋ ಅಥವಾ ಏನು ಅನ್ನೋ ಒಂದು ಪರೀಕ್ಷೆಯನ್ನು ಮಾಡಿಸ್ಕೊಳ್ಳುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಎಸ್, ಹಾಗಾದರೆ ಈಗ ನಾವು ಮುಖ್ಯವಾಗಿ ಬಂದಿದ್ದೀವಿ. ಈಗ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ನಾನು ಪ್ರಾರಂಭದಲ್ಲೇ ಹೇಳಿದೆ, ತುಂಬ ದಿವಸದಿಂದ ನಾವೊಂದು ಅದ್ಭುತವಾದಂಥ ಪ್ರಾಡಕ್ಟಿಗೋಸ್ಕರ ವೆಯ್ಟ್ ಮಾಡ್ತಿದ್ವಿ. ತುಂಬ ಜನ ಗಂಡಸರು ಈ ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ರು, ಹೊರಗಡೆ ಹೇಳ್ಕೊಳಕ್ಕಾಗ್ತಿರ್ಲಿಲ್ಲ. ಎಷ್ಟೇ ಆಸ್ಪತ್ರೆಗಳಿಗೆ ಲಕ್ಷ ಲಕ್ಷ ಖರ್ಚು ಮಾಡಿದ್ರು ಕೆಲವರಿಗೆ ಪರಿಹಾರ ಸಿಗ್ತಾ ಇರಲಿಲ್ಲ. ಬಟ್ ಇವತ್ತು ನೈಸರ್ಗಿಕ ದಾರಿಯಲ್ಲಿ ಸೈವೇದಿಕ್ ಫಾರ್ಮುಲಾ ಮುಖಾಂತರ, ಸೈವೇದಿಕ್ ಅಂದರೆ ಏನು? ಆಧುನಿಕ ವಿಜ್ಞಾನ ಮತ್ತು ಆಯುರ್ವೇದ ಇವೆರಡರ ಒಂದು ಸಮ್ಮಿಲನದಿಂದ, ಇವೆರಡರ ಒಂದು ಜ್ಞಾನ ಮತ್ತು ವ್ಯವಸ್ಥೆಯ ಸಮ್ಮಿಲನದಿಂದ ನಮ್ಗಳಿಗೆ ಇವತ್ತು ಒಂದು ಅದ್ಭುತವಾದಂಥ ಒಂದು ಪ್ರಾಡಕ್ಟ್ ಬಂದಿದೆ. ಎಸ್, ಆ ಒಂದು ಅದ್ಭುತವಾದಂಥ ಪ್ರಾಡಕ್ಟ್ ನಾನು ಪ್ರಾರಂಭದಲ್ಲೇ ಹೇಳಿದಾಗ ಈಗ ಮತ್ತೊಮ್ಮೆ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಬಹಳ ಖುಷಿಯಿಂದ. ಯಾಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ ಅಂತಂದರೆ, ತುಂಬ ಜನಗಳಿಗೆ ಆರೋಗ್ಯವನ್ನು ಕೊಡುವಂಥ ಒಂದು ಪ್ರಾಡಕ್ಟ್, ಹಾಗೆ ಅನಾರೋಗ್ಯದಿಂದ ಆರೋಗ್ಯದ ಕಡೆಗೆ ಪರಿವರ್ತನೆ ಮಾಡುವಂಥ ಒಂದು ಅದ್ಭುತವಾದಂಥ ಪ್ರಾಡಕ್ಟ್ ಯಾವುದಪ್ಪ ಅಂದರೆ ಅದರಲ್ಲಿ ಪರ್ಟಿಕ್ಯುಲರ್ಲಿ ಆಗಿ ಗಂಡು ಮಕ್ಕಳಲ್ಲಿ, ದಟ್ ಈಸ್ ನನ್ ಅನದರ್ ದೆನ್ ಐ ಆಮ್ ಇಂಟ್ರೊಡ್ಯೂಸಿಂಗ್ ದ ಬೆಸ್ಟ್ ಪ್ರಾಡಕ್ಟ್ ಆಫ್ ವೆಲ್ನೆಸ್ ಕ್ಯಾಟಗರಿ, ದಟ್ ಈಸ್ ವೆಲ್ ಪ್ರೋಸ್ಟೇಟ್ ಹೆಲ್ತ್. ವಾವ್, ಎಸ್, ಈ ಒಂದು ಪ್ರೋಸ್ಟೇಟ್ ಹೆಲ್ತ್ ಏನಿದೆ, ಈ ಒಂದು ಪ್ರಾಡಕ್ಟ್ ಏನಿದೆ, ಸೊ ಈ ಒಂದು ಪ್ರಾಡಕ್ಟನ್ನು ಗ್ರೀನ್ ಟೀ, ಗೋಕ್ರು, ಫ್ಲಾಕ್ಸೀಡ್ ಎಕ್ಸ್ಟ್ರಾಕ್ಟ್ಸಿಂದ ಸೊ ಈ ಒಂದು ಪ್ರಾಡಕ್ಟನ್ನು ಮಾಡಿರ್ತಾರೆ. ಎಸ್, ಈ ಒಂದು ಪ್ರಾಡಕ್ಟ್ ಏನಿದೆ ಇದು ಅಡ್ವಾನ್ಸ್ಡ್ ಫಾರ್ಮುಲಾ ಆಗಿರುತ್ತೆ. ಓಕೆ, ತುಂಬಾ ಅಡ್ವಾನ್ಸ್ ಫಾರ್ಮುಲಾದಿಂದ ಈ ಒಂದು ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡಿದೆ ನನ್ನ ಮೋದಿ ಕೇರ್ ಕಂಪನಿ. ಹಾಗೆ ಸೊ ಇದೇನೆಲ್ಲ ಕೆಲಸ ಮಾಡುತ್ತೆ ಅಂತ ನೋಡ್ತಾ ಹೋಗೋದಾದರೆ, ಇದರಲ್ಲಿ ಇರುವಂಥ ನೈಸರ್ಗಿಕ ಇಂಗ್ರೀಡಿಯೆಂಟ್ಸ್ ಏನಿದೆ ಅದೇನು ಮಾಡುತ್ತಪ್ಪ ಅಂದರೆ ಆ ಒಂದು ಪ್ರೋಸ್ಟೇಟಿನ ಒಂದು ಕಾರ್ಯವನ್ನು ನಾರ್ಮಲ್ ಆಗಿ ಮಾಡಲಿಕ್ಕೆ ಸಪೋರ್ಟ್ ಮಾಡುವಂಥ ಒಂದು ಕೆಲಸ ಈ ಒಂದು ಪ್ರಾಡಕ್ಟ್ ಮಾಡುತ್ತೆ. ಹಾಗೆ ಸಪೋರ್ಟ್ಸ್ ನಾರ್ಮಲ್ ಯೂರಿನರಿ ಫ್ಲೋ, ಅಂದರೆ ಮೂತ್ರ ವಿಸರ್ಜನೆ ನಾರ್ಮಲ್ ಆಗಿ ಆಗಲಿಕ್ಕೆ ಸಹಕಾರಿಯಾಗುವಂಥದ್ದು ಈ ಒಂದು ಅದ್ಭುತವಾದಂಥ ಪ್ರಾಡಕ್ಟ್. ಹಾಗೆ ಇದರಲ್ಲಿ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ಸ್, ಇದರಲ್ಲಿ ಅತಿ ಹೆಚ್ಚು ಆ್ಯಂಟಿ ಆಕ್ಸಿಡೆಂಟ್ಸ್ಗಳಿರೋದ್ರಿಂದ ಇದೇನು ಮಾಡುತ್ತಪ್ಪ ಅಂದರೆ ಪ್ರೋಸ್ಟೇಟ್ನ ಆರೋಗ್ಯವನ್ನು ಕಾಪಾಡೋಕ್ಕೆ ಸಹಾಯ ಮಾಡುತ್ತೆ. ಯಾವ ರೀತಿಯಪ್ಪ ಅಂತಂದರೆ, ನನ್ನ ದೇಹದಲ್ಲಿ ಫ್ರೀ ರ್ಯಾಡಿಕಲ್ಸ್ ಅಂತ ಇರುತ್ತೆ. ಆ ಫ್ರೀ ರ್ಯಾಡಿಕಲ್ಸಿಂದನೂ ಕೂಡ ನನ್ನ ಪ್ರೋಸ್ಟೇಟ್ ಡ್ಯಾಮೇಜ್ ಆಗ್ತಾ ಇರುತ್ತೆ. ಈ ನನ್ನ ಪ್ರಾಡಕ್ಟಲ್ಲಿರುವಂಥ ಆ್ಯಂಟಿ ಆಕ್ಸಿಡೆಂಟ್ಸ್ ಏನು ಮಾಡುತ್ತೆ, ಆ ಫ್ರೀ ರ್ಯಾಡಿಕಲ್ಗಳ ವಿರುದ್ಧ ಹೋರಾಡಿ ಅದು ಮಾಡುವಂಥ ಡ್ಯಾಮೇಜನ್ನು ತಡೆಗಟ್ಟಿ ನಿಮ್ಮ ಪ್ರೋಸ್ಟೇಟ್ ಏನಿದೆ ಅಂದರೆ ಗಂಡು ಮಕ್ಕಳ ಪುರುಷರ ಜನನೇಂದ್ರಿಯಕ್ಕೆ ಸಂಬಂಧಪಟ್ಟಂಥ ಗ್ರಂಥಿ ಏನಿದೆ ಅದನ್ನು ಕಾಪಾಡುವಂಥ ಕೆಲಸ, ಆರೋಗ್ಯವಾಗಿಡುವಂಥ ಕೆಲಸ ನನ್ನ ಪ್ರಾಡಕ್ಟ್ ಮಾಡುತ್ತೆ. ನೆಕ್ಸ್ಟ್, ಹೆಲ್ಪ್ಸ್ ರಿಡ್ಯೂಸ್ ಬ್ಲ್ಯಾಡರ್ ಡಿಸ್ಕಂಫರ್ಟ್. ಅಂದರೆ ಸೊ ಬ್ಲ್ಯಾಡರನ್ನು ಆವಾಗಲೇ ನೋಡಿದ್ವಿ, ಏನಂತ, ಮೂತ್ರಕೋಶ. ಅಲ್ಲಿ ನಿಮಗೆ ಏನಾದರೂ ಅಸ್ವಸ್ಥತೆ ಕಂಡು ಬರ್ತಿದೆ, ಡಿಸ್ಕಂಫರ್ಟ್ ಆಗ್ತಾ ಇದೆ ಅನ್ನೋದಾದರೆ ಅದನ್ನು ಕಮ್ಮಿ ಮಾಡಲಿಕ್ಕೂ ಕೂಡ ಇದು ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಹಾಗೆ ಯೂರಿನರಿ ಟ್ರ್ಯಾಕ್ಟ್ ಹೆಲ್ತ್, ಅಂದರೆ ಕಂಪ್ಲೀಟ್ ಯೂರಿನ್ ಅಂದರೆ ಎಕ್ಸ್ಕ್ರೀಷನ್ ಸಿಸ್ಟಮ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಹೊರಗೆ ಬರೋ ತನಕನೂ ಒಂದು ಟ್ರ್ಯಾಕ್ಟ್ ಅಂತ ಇರುತ್ತೆ. ಆ ಒಂದು ಸಂಪೂರ್ಣ ಯೂರಿನರಿ ಟ್ರ್ಯಾಕ್ಟನ್ನು ಆರೋಗ್ಯವಾಗಿಡುವಂಥ ಕೆಲಸ, ಆರೋಗ್ಯವನ್ನು ಇಂಪ್ರೂವ್ ಮಾಡುವಂಥ ಕೆಲಸ ನನ್ನ ಮೋದಿ ಕೇರ್ನ ವೆಲ್ ಪ್ರೋಸ್ಟೇಟ್ ಹೆಲ್ತ್ ಆ ಒಂದು ಕಾರ್ಯವನ್ನು ಮಾಡುತ್ತೆ. ವಾವ್, ಎಂಥ ಒಂದು ಅದ್ಭುತವಾದಂಥ ಪ್ರಾಡಕ್ಟ್. ಎಸ್, ಈ ಒಂದು ಪ್ರಾಡಕ್ಟ್ ಮತ್ತೆ ಏನೆಲ್ಲ ಕೆಲಸ ಮಾಡುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಹಾಗೆ ಅದೆಲ್ಲದಕ್ಕಿಂತ ಮುಂಚೆ ನಿಮಗೆ ಹೇಳಲಿಕ್ಕೆ ಇಷ್ಟಪಡೋದು ಏನಪ್ಪ ಅಂತಂದರೆ, ನನ್ನ ಮೋದಿ ಕೇರ್ನ ವೆಲ್ ಪ್ರೋಸ್ಟೇಟ್ ಹೆಲ್ತ್ ಪ್ರಾಡಕ್ಟ್ ಏನಿದೆ ಇದು GMP ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟೀಸ್ ಸರ್ಟಿಫೈಡ್ ಆಗಿರುತ್ತೆ. ಹಾಗೆ ಪ್ಲಾಂಟ್ ಬೇಸ್ಡ್ ಹರ್ಬಲ್ ಸಪೋರ್ಟ್ ಅಂತಲೂ ಕೂಡ ಒಂದು ಸರ್ಟಿಫಿಕೇಷನ್ನ ನನ್ನ ಒಂದು ಪ್ರಾಡಕ್ಟ್ ಪಡ್ಕೊಂಡಿರುತ್ತೆ. ಎಸ್, ಹಾಗಾದರೆ ಈಗ ನೋಡ್ತಾ ಹೋಗೋಣ ಇದರಲ್ಲಿರುವಂಥ ಕೀ ಇಂಗ್ರೀಡಿಯೆಂಟ್ಸ್ ಮತ್ತು ಬೆನಿಫಿಟ್ಸ್. ಇದರಲ್ಲಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ, ಅದೇನೆಲ್ಲ ಕೆಲಸ ಮಾಡ್ತಾ ಹೋಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಗ್ರೀನ್ ಟೀ. ಇದೇನು ಮಾಡುತ್ತಪ್ಪ ಅಂದರೆ ಫ್ರೀ ರ್ಯಾಡಿಕಲ್ಸ್ಗಳ ವಿರುದ್ಧ ಹೋರಾಡಿಬಿಟ್ಟು ಆ ಒಂದು ಪ್ರೋಸ್ಟೇಟ್ ಗ್ರಂಥಿಯನ್ನು ಆರೋಗ್ಯವಾಗಿಡಲಿಕ್ಕೆ ಸಹಾಯ ಮಾಡುತ್ತೆ. ಎರಡನೇದು ಫ್ಲಾಕ್ಸ್ ಸೀಡ್ ಅಂತ ನಾವು ಕರಿತೀವಿ. ಇದೇನು ಮಾಡುತ್ತಪ್ಪ ಅಂತಂದರೆ ಆ ಒಂದು ಪ್ರೋಸ್ಟೇಟ್ ಗ್ರಂಥಿಯ ಆರೋಗ್ಯವನ್ನು ಕಾಪಾಡಲಿಕ್ಕೂ ಕೂಡ
ಸಹಾಯ ಮಾಡುತ್ತೆ. ಹಾಗೆ ಯೂರಿನರಿ ಟ್ರಾಕ್ಟ್ ಸಿಂಪ್ಟಮ್ಸ್ ಅಂದರೆ ನಾವು ಇಷ್ಟ ತನಕ ತುಂಬಾ ಮಾತಾಡಿದ್ವಲ್ಲ, ಏನೆಲ್ಲ ಸಿಂಪ್ಟಮ್ಸ್ ಬರುತ್ತೆ, ಏನೆಲ್ಲ ಸಮಸ್ಯೆಗಳು ಬರುತ್ತೆ ಅಂತ, ಅದು ಯಾವುದು ಬರದೇ ಇರೋ ರೀತಿ ಅಥವಾ ಅದಿದ್ದರೆ ಆ ಸಮಸ್ಯೆಯಿಂದ ನೀವು ಆಲ್ರೆಡಿ ಬಳಲ್ತಾ ಇದ್ದರೆ ಅದನ್ನು ಕಡಿಮೆ ಮಾಡುವಂಥ ಕೆಲಸ ಈ ಒಂದು ಪ್ರಾಡಕ್ಟ್ ಸಹಾಯ ಮಾಡುತ್ತೆ. ನೆಕ್ಸ್ಟ್ ಟರ್ಮರಿಕ್, ನಮಗೆಲ್ಲ ಗೊತ್ತಿದೆ, ಅರಿಶಿಣ. ಸೊ ಇದೇನು ಮಾಡುತ್ತಪ್ಪ ಅಂತಂದರೆ ಹೆಲ್ಪ್ಸ್ ಟು ಸ್ಲೋ ಡೌನ್ ಏಜ್ ರಿಲೇಟೆಡ್ ಯೂರಿನರಿ ಟ್ರಾಕ್ಟ್ ಡಿಸ್ಟ್ರೆಸ್ ಅಂತ ನಾವು ಕರಿತೀವಿ. ಎಸ್, ಏನಪ್ಪ ಹಾಗಂದ್ರೆ ನಮ್ಮ ಬಾಡಿ ಬೇಗನೆ ಏಜ್ ಆಗ್ತಾ ಇರುತ್ತೆ. ಆ ಏಜನ್ನು ಸ್ಲೋ ಡೌನ್ ಮಾಡುವಂಥ ಕೆಲಸ, ಅಂದರೆ ಏಜು ತುಂಬ ಫಾಸ್ಟಾಗಿ ಏಜ್ ಆಗ್ತಿರುತ್ತೆ, ಅದನ್ನು ನಿಧಾನವಾಗಿ ವಯಸ್ಸಾಗಿ ಅಂದರೆ ನಮ್ಮನ್ನು ಯಾವಾಗಲೂ ಯೌವನದಿಂದ ಇಡುವಂಥ ಕೆಲಸ ಈ ಒಂದು ಪ್ರಾಡಕ್ಟ್ ಮಾಡುತ್ತೆ. ಹಾಗೆ ನಾವು ಅವಾಗಲೇ ಡಿಸ್ಕಸ್ ಮಾಡಿದ್ವಿ, ವಯಸ್ಸಾಗ್ತಾ ಆಗ್ತಾ ಅನೇಕ ರೀತಿಯ ಸಮಸ್ಯೆಗಳು ಪ್ರೋಸ್ಟೇಟ್ ಅನ್ನೋ ಒಂದು ಗ್ರಂಥಿಯಲ್ಲಿ ನಮಗೆ ಕಂಡು ಬರುತ್ತೆ ಅಂತ. ಆ ರೀತಿ ಏನೇ ಸಮಸ್ಯೆಗಳಾಗಿರ್ಬೋದು, ಯಾತನೆಗಳಾಗಿರಬಹುದು, ಅಥವಾ ಕಾಡುವಂಥ ಸಮಸ್ಯೆಗಳಾಗಿರ್ಬೋದು, ಅವೆಲ್ಲವನ್ನು ಕೂಡ ಕಡಿಮೆ ಮಾಡುವಂಥ ಕೆಲಸ ಈ ಒಂದು ಪ್ರಾಡಕ್ಟ್ ಮಾಡುತ್ತೆ. ಹಾಗೆ ನನ್ನ ರಕ್ತವನ್ನು ಶುದ್ಧಿ ಮಾಡುವಂಥ ಕೆಲಸ ಈ ಒಂದು ಪ್ರಾಡಕ್ಟ್ ಮಾಡುತ್ತೆ. ಹಾಗೆ ಏನೇ ಪ್ರೋಸ್ಟೇಟಿಗೆ ಸಂಬಂಧಪಟ್ಟಂಥ ಇಶ್ಯೂಸ್ ಇದ್ದರೂ ಅದನ್ನು ಸಾಲ್ವ್ ಮಾಡುವಂಥ ಕೆಲಸ ನನ್ನ ಮೋದಿಕೆಯರ್ನ ವೆಲ್ ಪ್ರೋಸ್ಟೇಟ್ ಹೆಲ್ತ್ ಪ್ರಾಡಕ್ಟ್ ಮಾಡಿಕೊಡುತ್ತೆ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಏನಪ್ಪ ಅಂದರೆ ಲೈಕೋಪೀನ್. ಸೊ ಈ ಒಂದು ಲೈಕೋಪೀನ್, ಈ ಒಂದು ಇಂಗ್ರೀಡಿಯೆಂಟ್ ಏನು ಕೆಲಸ ಮಾಡುತ್ತೆ ಅಂತ ನೋಡ್ತಾ ಹೋಗೋದಾದರೆ, ಕಂಪ್ಲೀಟ್ ಆ ಒಂದು ಪ್ರೋಸ್ಟೇಟ್ ಏನಿದೆ ಅದರ ಒಂದು ಸೈಜ್ ಆಗಿರಬಹುದು, ಅದರ ಒಂದು ಕಾರ್ಯ ಆಗಿರಬಹುದು, ಅದರ ಒಂದು ಕರ್ತವ್ಯ ಆಗಿರ್ಬೋದು, ಅಲ್ಲಿರುವಂಥ ಜೀವಕೋಶಗಳ ಆರೋಗ್ಯ ಆಗಿರ್ಬೋದು, ಅದೇನು ಪ್ರೊಡ್ಯೂಸ್ ಮಾಡಬೇಕಲ್ಲ ಆ ಒಂದು ಫ್ಲೂಯಿಡ್, ಅದರ ಕರ್ತವ್ಯ ಆಗಿರ್ಬೋದು, ಅವೆಲ್ಲವನ್ನು ಕೂಡ ನಾರ್ಮಲ್ ಆಗಿಟ್ಟು ತುಂಬ ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ಈ ಒಂದು ಇಂಗ್ರೀಡಿಯೆಂಟ್ ಸಹಾಯ ಮಾಡುತ್ತೆ. ನೆಕ್ಸ್ಟ್ ಮತ್ತೊಂದು ಅದ್ಭುತವಾದಂಥ ಇಂಗ್ರೀಡಿಯೆಂಟ್ಸ್ ಯಾವುದಪ್ಪ ಅಂದರೆ ಅದೇ ಗೋಕ್ಷೂರ, ಅಥವಾ ನಾವು ಅದನ್ನು ಗೋಕ್ರು ಅಂತ ಕೂಡ ಕರಿತೀವಿ. ಇದು ಒಂದು ಹರ್ಬಲ್ ಪ್ಲಾಂಟ್ ಆಗಿರುತ್ತೆ. ಹಾಗೆ ಕರಿ ಲೀವ್ಸ್, ನಮಗೆಲ್ಲ ಗೊತ್ತಿದೆ ಕರಿಬೇವಿನ ಎಲೆ ಅಂತ ನಾವು ಹೇಳ್ತೀವಿ. ಸೊ ಈ ಇಂಗ್ರೀಡಿಯೆಂಟ್ ಏನು ಮಾಡುತ್ತೆ ಅಂತ ನೋಡ್ತಾ ಹೋಗೋದಾದರೆ, ಹಾರ್ಮೋನ್ ಮೆಟಬಾಲಿಸಮ್ ಅಂತಂದರೆ ಇಂಪ್ರೂವ್ಸ್ ಹಾರ್ಮೋನ್ ಮೆಟಬಾಲಿಸಮ್, ನನ್ನ ದೇಹದಲ್ಲಿ ಹಾರ್ಮೋನ್ ಮೆಟಬಾಲಿಸಮನ್ನು ಇಂಪ್ರೂವ್ ಮಾಡುವಂಥ ಒಂದು ಕೆಲಸ ಈ ಒಂದು ಇಂಗ್ರೀಡಿಯೆಂಟ್ ಈ ಒಂದು ಪ್ರಾಡಕ್ಟಲ್ಲಿ ನಮಗೆ ಮಾಡಿಕೊಡುತ್ತೆ. ಹಾಗೆ ಟೆಸ್ಟೋಸ್ಟಿರೋನ್ ಲೆವೆಲ್ಸ್ ಅಂತ ನಾವು ಕರಿತೀವಿ. ಅಂತಂದರೆ ಇದು ಮೇಲ್ ಸೆಕ್ಸ್ ಹಾರ್ಮೋನ್. ಓಕೆ, ಸೊ ಗಂಡು ಮಕ್ಕಳ ಒಂದು ಸೆಕ್ಸ್ ಹಾರ್ಮೋನ್ ಅಂತಂದರೆ ಅದು ಟೆಸ್ಟೋಸ್ಟಿರೋನ್, ಅದನ್ನು ಇಂಪ್ರೂವ್ ಮಾಡುವಂಥ ಒಂದು ಕೆಲಸ ಈ ಒಂದು ವೆಲ್ ಪ್ರೋಸ್ಟೇಟ್ ಹೆಲ್ತ್ ಸಹಾಯ ಮಾಡುತ್ತೆ. ಎಸ್, ಇದಿಷ್ಟು ಇಂಗ್ರೀಡಿಯೆಂಟ್ಸ್ ನನ್ನ ಪ್ರಾಡಕ್ಟ್ ಇರೋದ್ರಿಂದನೇ ಈ ಥರ ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಾ ಹೋಗುತ್ತೆ ಈ ಒಂದು ಪ್ರಾಡಕ್ಟ್. ನೆಕ್ಸ್ಟ್ ಮತ್ತೆ ಏನೆಲ್ಲ ಪರಿಹಾರವನ್ನು ಕೊಡುತ್ತೆ ಅಂತ ನೋಡ್ತಾ ಹೋಗೋದಾದ್ರೆ, ಯಾರಾದರೂ ಇರ್ರೆಗ್ಯುಲರ್ ಯೂರಿನ್ ಫ್ಲೋ ಅಂದರೆ ಸರಿಯಾಗಿ ಮೂತ್ರ ವಿಸರ್ಜನೆ ಆಗ್ತಾ ಇಲ್ವಾ, ಅವರಿಗೆ ಸೊಲ್ಯೂಷನ್ ಬೇಕಾ, ಈ ಪ್ರಾಡಕ್ಟ್ ಕೊಡುತ್ತೆ. ಹಾಗೆ ಏನಾದರೂ ಮೂತ್ರ ವಿಸರ್ಜನೆ ಮಾಡಬೇಕಾದ್ರೆ ಏನಾದರೂ ಅಸ್ವಸ್ಥತೆಯಿಂದ ನೀವು ಬಳಲ್ತಿದ್ದೀರಾ, ಅದಕ್ಕೆ ಪರಿಹಾರ ಬೇಕಾ, ಆ ಪರಿಹಾರ ಈ ಪ್ರಾಡಕ್ಟ್ ಕೊಡುತ್ತೆ. ನೆಕ್ಸ್ಟ್ ಫ್ರೀಕ್ವೆಂಟ್ ಅರ್ಜ್ ಆಫ್ ಯೂರಿನೇಷನ್ ಅಂದರೆ ಪದೇ ಮೂತ್ರ ವಿಸರ್ಜನೆ ಮಾಡಬೇಕು ಅಂತ ಒಂದು ಪ್ರೇರಣೆ ಆಗ್ತಾ ಇದೆಯಾ, ಅದನ್ನು ಕಂಟ್ರೋಲಿಗೆ ತರಬೇಕಾ, ಅದಕ್ಕೆ ಸೊಲ್ಯೂಷನ್ ಬೇಕಾ, ಅದಕ್ಕೆ ಈ ಒಂದು ಪ್ರಾಡಕ್ಟ್ ಕೆಲಸ ಮಾಡಿಕೊಡುತ್ತೆ. ನೆಕ್ಸ್ಟ್ ಸೆನ್ಸೇಷನ್ ದಟ್ ದ ಬ್ಲಾಡರ್ ಇಸ್ ನಾಟ್ ಎಂಪ್ಟಿ ಈವನ್ ಆಫ್ಟರ್ ದ ಯೂರಿನೇಷನ್. ಎಸ್, ಅಮೇಸಿಂಗ್. ಏನು ಹೇಳ್ತಾ ಇದೆಯಪ್ಪ ಅಂತಂದರೆ, ಈ ಒಂದು ಪ್ರಾಡಕ್ಟು ನೋಡು, ನೀನು ಮೂತ್ರ ವಿಸರ್ಜನೆ ಮಾಡಿದ್ಮೇಲೆ ನಿನ್ನ ಮೂತ್ರಕೋಶ ಸಂಪೂರ್ಣವಾಗಿ ಖಾಲಿ ಆಗಿದೆ ಅನ್ನೋ ಒಂದು ಫೀಲಿಂಗ್ ನಾನು ನಿನಗೆ ಕೊಡ್ತೀನಿ. ಯಾಕೆಂದರೆ ಸಂಪೂರ್ಣವಾಗಿ ಖಾಲಿ ಆಗಿರುತ್ತೆ, ಬಟ್ ಇಷ್ಟು ದಿವಸ ಖಾಲಿ ಆಗಿಲ್ವೇನೋ ಅನ್ನೋ ಒಂದು ಅನುಭವ ನಿನಗೆ ಸಿಗ್ತಾ ಇತ್ತು. ಬಟ್ ಇನ್ಮೇಲೆ ಆ ಥರ ಅಸ್ವಸ್ಥತೆ ನಿನಗೆ ಕಂಡು ಬರ್ದಂಗೆ ಆರೋಗ್ಯವಂತ ಒಂದು ಮೂತ್ರಕೋಶವನ್ನು ನಾನು ನಿನಗೆ ಒದಗಿಸ್ಕೊಡ್ತೀನಿ ಅಂತ ಹೇಳಿ ಈ ಒಂದು ಅದ್ಭುತವಾದಂಥ ಪ್ರಾಡಕ್ಟ್ ವೆಲ್ ಪ್ರೋಸ್ಟೇಟ್ ಹೆಲ್ತ್ ಮಾಡ್ತಾ ಇದೆ. ಇಷ್ಟೆಲ್ಲ ವೈಶಿಷ್ಟ್ಯತೆಗಳು, ಇಷ್ಟೆಲ್ಲ ಲಾಭಗಳನ್ನ ಹೊಂದಿರುವಂಥ ಅದ್ಭುತವಾದಂಥ ಪ್ರಾಡಕ್ಟೇ ನನ್ನ ಮೋದಿಕೇರ್ನ ವೆಲ್ ಪ್ರೋಸ್ಟೇಟ್ ಹೆಲ್ತ್. ಈ ಥರ ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುವಂಥ ಶಕ್ತಿ, ಸಾಮರ್ಥ್ಯ, ಗುಣ, ವೈಶಿಷ್ಟ್ಯತೆಗಳಿರುವಂಥ ಅದ್ಭುತವಾದಂಥ ಪ್ರಾಡಕ್ಟ್ ಈ ಪ್ರಾಡಕ್ಟ್ ಆಗಿರುತ್ತೆ. ಎಸ್, ಈ ಒಂದು ಪ್ರಾಡಕ್ಟಿನ ಪ್ರೈಸ್ ಬಂದುಬಿಟ್ಟು $899 ಓನ್ಲಿ. ನೋಡಿ ಎಷ್ಟು ಬೆನಿಫಿಟ್ಸ್ ನೋಡಿದ್ರೆ ಅಮೇಝಿಂಗ್, ನೂರಾರು ಲಾಭಗಳು, ಬಟ್ ಪ್ರೈಸ್ ಮಾತ್ರ ವೆರಿ ಎಕನಾಮಿಕಲ್. ಅರ್ಥ ಆಗ್ತಿದೆಯಾ? ಸೊ ಪ್ರೈಸ್ ವೆರಿ ಎಕನಾಮಿಕಲ್ ಆಗಿದೆ. ಹಾಗೆ ಇದ್ರ ಒಂದು ಬಾಟಲಲ್ಲಿ 30 ಯೂನಿಟ್ಸ್ ಅಂದರೆ 30 ಟ್ಯಾಬ್ಲೆಟ್ಸನ್ನು ನೀವು ಕಾಣಬಹುದು. ನೆಕ್ಸ್ಟ್ ಡೋಸೇಜ್ ಯಾವ ರೀತಿ ತಗೋಬೇಕಪ್ಪ ಅಂದರೆ ಈ ಒಂದು ಪ್ರಾಡಕ್ಟನ್ನು, ಸೊ ಡೈಲಿ ಒಂದು ಮಾತ್ರೆ ಊಟದ ನಂತರ ಈ ಒಂದು ಟ್ಯಾಬ್ಲೆಟನ್ನು ಸೊ ನೀವು ತಗೊಳ್ತೀರಾ. ಇದು ಸಂಪೂರ್ಣ ಆಯುರ್ವೇದ ಮತ್ತು ಆಧುನಿಕ ವಿಜ್ಞಾನದ ಸಮ್ಮಿಲನದಿಂದ ಮಾಡಿರುವಂಥ ಅದ್ಭುತವಾದಂಥ ಪ್ರಾಡಕ್ಟ್. ಮತ್ತೊಮ್ಮೆ ನೆನಪಿರಲಿ, ಈ ಒಂದು ಪ್ರಾಡಕ್ಟ್ ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟೀಸ್ ಸರ್ಟಿಫೈಡ್ ಆಗಿರುತ್ತೆ. ಹಾಗೆ ಪ್ಲಾಂಟ್ ಬೇಸ್ಡ್ ಹರ್ಬಲ್ ಸಪೋರ್ಟ್ ಅಂತ ಸರ್ಟಿಫೈಡ್ ಕೂಡ ಆಗಿರುತ್ತೆ. ಹಾಗಾಗಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ, ಯಾವುದೇ ರೀತಿ ಭಯ ಪಡ್ಕೊಳ್ಳೋದು ಬೇಡ. ಸೊ ಧೈರ್ಯವಾಗಿ ಈ ಥರದ್ದು ಏನೇ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಅಥವಾ ಈ ಥರ ಸಮಸ್ಯೆಯಿಂದ ಬಳಲಬಾರ್ದು ಅನ್ನೋದಾದರೆ, ಸೊ ನಿಮ್ಮಗಳಿಗೆ ನನ್ನ ಮೋದಿ ಕೇರ್ ಕಂಪನಿ ಈ 2023ನೇ ಇಸ್ವಿಯಲ್ಲಿ
ಇಡೀ ಗಂಡು ಮಕ್ಕಳ ಒಂದು ಕುಲಕ್ಕೆ ಕೊಟ್ಟಿರುವಂಥ ಒಂದು ಬೆಸ್ಟ್ ಗಿಫ್ಟ್ ಅಂತಂದರೆ ಅದು ಈ ಪ್ರಾಡಕ್ಟ್ ಆಗಿರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ. ಸೊ ವಿಡಿಯೋನ ನೋಡಿದ್ಮೇಲೆ ಸುಮ್ಮನೆ ಆಗಬೇಡಿ, ಈ ಥರ ಸಮಸ್ಯೆಯಿಂದ ತುಂಬ ಜನ ಬಳಲ್ತಿರ್ತಾರೆ, ಅಟ್ಲೀಸ್ಟ್ ಓಪನ್ ಆಗಿ ಡಿಸ್ಕಸ್ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ಮೇಲೆ ಪ್ರತಿಯೊಬ್ಬ ವ್ಯಕ್ತಿಗೂ ಈ ವಿಡಿಯೋ ಲಿಂಕನ್ನು ಶೇರ್ ಮಾಡಿ, ಇನ್ನೊಬ್ಬರಿಗೂ ಕೂಡ ಒಂದು ಬಿಗ್ಗೆಸ್ಟ್ ಕಾಂಟ್ರಿಬ್ಯೂಷನ್ ನಿಮ್ಮ ಕಡೆಯಿಂದ ಆಗಲಿ, ನಿಮ್ಮ ಕಡೆಯಿಂದ ಕೂಡ ತುಂಬ ಜನಗಳಿಗೆ ಆರೋಗ್ಯವನ್ನು ಸಿಗಲಿ ಅಂತ ಹೇಳ್ತಾ ಇಂಥ ಒಂದು ಅದ್ಭುತವಾದಂಥ ಪ್ರಾಡಕ್ಟನ್ನು ಕೊಟ್ಟಂಥ ಸಮೀರ್ ಮೋದಿ ಸರ್ ಹಾಗೂ ಮೋದಿ ಕೇರ್ಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಸೆಷನ್ ಎಂಡ್ ಮಾಡ್ತಿದ್ದೀವಿ. ಥ್ಯಾಂಕ್ ಯು ಸೋ ಮಚ್.